ಹಾಯ್ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತು ನನ್ನ ಇಂಟ್ರೊಡಕ್ಷನ್ ಬಂದುಬಿಟ್ಟು ಮಶ್ರೂಮಿಂದನೇ ಶುರು ಆಗ್ತಾ ಇದೆ. ಖಂಡಿತ ಇವತ್ತು ಮಶ್ರೂಮ್ ಬಿರಿಯಾನಿ ನಮ್ಮ ಮನೇಲಿ ಹೇಗೆ ಮಾಡ್ತೀವಿ ಅಂತ ನಿಮ್ಗಳಿಗೆಲ್ಲ ತೋರಿಸ್ಕೊಡೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಈ ಮಶ್ರೂಮ್ ಬಂದುಬಿಟ್ಟು ನಾನು ವೈಟ್ ಮಶ್ರೂಮ್ ಅಂತ ಇದು ಒಂದರಲ್ಲಿ ಎರಡು ಮಾಡಿಕೊಂಡು ನಾನು ನೀಟಾಗಿ ಕಟ್ ಮಾಡಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಏನೇನು ಬೇಕು ಮಶ್ರೂಮ್ ಜೊತೆ ಇಂಗ್ರೀಡಿಯೆಂಟ್ಸ್ ಅಂತ ನಿಮಗೆ ತಿಳಿಸ್ಕೊಡ್ತೀನಿ, ಬನ್ನಿ. ಮಿಕ್ಸಿಗೆ ಹಾಕ್ಕೊಳ್ಳೋದದ್ದು ಫಸ್ಟ್ ತೋರಿಸ್ಕೊಟ್ಬಿಡ್ತೀನಿ ನಿಮಗೆ. ಇದು ಪುದೀನ ನಾನೊಂದು 3 ಗ್ಲಾಸಿಗೆ ಹಾಕ್ಕೊಳ್ತಾ ಇದ್ದೀನಲ್ಲ, ನಮ್ಮ ಮನೆ ಇರೋ ಅಳತೆ ಗ್ಲಾಸ್ಗೆ ಅಕ್ಕಿ ಹಾಕ್ಕೊಳ್ತೀನಲ್ಲ, ಆ ಅಳತೆಗೆ ಇದೆಲ್ಲ ನಾನು ತೋರಿಸ್ತಾ ಇರೋದು. 3 ಗ್ಲಾಸ್ ಹಾಕ್ಕೊಳ್ತೀನಿ. ಅದು ಸೇರು ಆ ಥರದ್ದು ನಂಗೆ ಗೊತ್ತಿಲ್ಲ. ನಮ್ಮ ಮನೇಲಿ ಇರೋ ಗ್ಲಾಸ್ ಲೆಕ್ಕದಲ್ಲಿ ನಾನು ಅಷ್ಟು ಕ್ವಾಂಟಿಟಿ, ಅಷ್ಟು ಅಕ್ಕಿ ಹಾಕಿದ್ರೆ ಎಷ್ಟು ಕ್ವಾಂಟಿಟಿ ಬೇಕು ಅದಕ್ಕೆ ಇಂಗ್ರೀಡಿಯೆಂಟ್ಸು ಅನ್ನೋದನ್ನು ನಿಮ್ಗೆ ತಿಳಿಸ್ಕೊಡ್ತೀನಿ. ಇದು ಪುದೀನ, ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ ಬಂದುಬಿಟ್ಟು ಒಂದು 10ರಿಂದ 12 ಇಟ್ಕೊಂಡಿದ್ದೀನಿ. ಆಮೇಲೆ ಪೆಪ್ಪರು ನೋಡಿ, ನೀವು ನೋಡ್ಬೋದು ಪೆಪ್ಪರ್ ಸ್ವಲ್ಪ ಖಾರ ಇದರದ್ದು ಇರುತ್ತಲ್ವ, ಹಾಗಾಗಿ ಒಂದು ಸ್ವಲ್ಪ ನಾನು ಇಟ್ಕೊಂಡಿದ್ದೀನಿ ಅಷ್ಟೇ. ಚಕ್ಕೆ, ಲವಂಗ, ಬೆಳ್ಳುಳ್ಳಿ, ಶುಂಠಿ. ಅದು ಬೆಳ್ಳುಳ್ಳಿ ಮತ್ತು ಶುಂಠಿನ ನಾನು ಈ ಥರ ಇಟ್ಕೊಂಡಿದ್ದೀನಿ. ಯಾಕೆ ಅಂದರೆ ನಾವು ಪೇಸ್ಟ್ ಎಲ್ಲ ಯೂಸ್ ಮಾಡಲ್ಲ, ಅಂಗಡಿಯಲ್ಲಿ ತರೋ ಐಟಮ್ಸ್ ಎಲ್ಲ ಸ್ವಲ್ಪ ಕಡಿಮೆನೇ, ಮನೆಯಲ್ಲೇ ಮಾಡೋದ್ರಿಂದ ಇರೋ ಐಟಮ್ಸಲ್ಲಿ ಟೇಸ್ಟ್ ಚೇಂಜ್ ಆಗುತ್ತೆ ಅನ್ನೋದಕ್ಕೋಸ್ಕರ ಫಸ್ಟ್ ಇಷ್ಟು ಏನಿದೆ ಇಲ್ಲಿ ನಾನು ಒಂದು ತಟ್ಟೆಲಿ ಇಟ್ಕೊಂಡಿದ್ದೀನಿ. ಇದನ್ನೆಲ್ಲ ನಾವು ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ಇಷ್ಟು ಗ್ರೈಂಡ್ ಮಾಡಿಕೊಂಡು ಸಪ್ರೇಟಾಗಿ ಒಂದು ಕಡೆಗೆ ಎತ್ತಿಟ್ಕೋಬೇಕು. ಅದು ಆಮೇಲೆ 3 ಟೊಮೊಟೊ ಇಟ್ಕೊಂಡಿದ್ದೀನಿ. ಇದನ್ನು ಸ್ಲೈಸಸ್ಸಾಗಿ ಕಟ್ ಮಾಡ್ಕೊಳ್ಬೋದು, ಇಲ್ಲ ಅಂದರೆ ಹಾಗೇ ಒಂದು ಟೊಮೊಟೊನ ಒಂದು 4 ಹಾಗೆ ಕಟ್ ಮಾಡ್ಕೊಂಡು ಮಾಡ್ಬೋದು. ಟೊಮೊಟೊದು ಯಾಕೆ ಇದ್ರ ಜೊತೆನ ನಾನು ಮಿಕ್ಸ್ ಮಾಡಲಿಲ್ಲ ಅಂತ ಅಂದರೆ, ನಿಮಗೆ ಅದು ದಮ್ ಕಟ್ಟಿ ಬಿರಿಯಾನಿ ಟೇಸ್ಟ್ ಬರಲ್ಲ, ಆ ಫ್ರೇಗ್ರೆನ್ಸ್ ನಿಮಗೆ ಅಷ್ಟು ಗೊತ್ತಾಗಲ್ಲ ಅನ್ನೋದಕ್ಕೋಸ್ಕರ ಇದನ್ನು ನಾನು ಇದೆಲ್ಲ ಗ್ರೈಂಡ್ ಆಗಿದ್ದಾದಮೇಲೆ ಪೇಸ್ಟ್ ಮಾಡ್ಕೊಂಡಿದ್ದಾಮೇಲೆ ಅದನ್ನು ಬೇರೆ ಬಟ್ಲಿಗೆ ಹಾಕ್ಕೊಂಡು ಆಮೇಲೆ ಇದನ್ನು ಟೊಮೊಟೊನ ಮಾತ್ರ ಸಪ್ರೇಟಾಗಿ ಹಾಕ್ಕೊಳ್ತೀನಿ. ಟೊಮೊಟೊದು ಆಗಿದ್ದಾಗಮೇಲೆ ತಿರ್ಗಾ ಏನು ಮಾಡ್ತೀನಿ, ಅದನ್ನು ಸಪ್ರೇಟಾಗಿ ಇಟ್ಬಿಟ್ಟು ಅದಾದಮೇಲೆ ಇಷ್ಟು ಚಿಕ್ಕ ಗಾತ್ರದ ಈರುಳ್ಳಿ ಒಂದರದ್ದು ಇದನ್ನು ಕಟ್ ಮಾಡಿಕೊಂಡು ಸಪ್ರೇಟಾಗಿ ಮಾಡ್ಕೊಳ್ತೀನಿ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ. ಇಷ್ಟೆಲ್ಲ ಪೂರ ಗ್ರೈಂಡ್ ಆಗಿದ್ದಾದಮೇಲೆ ಒಂದು ಬೌಲ್ಗಳಿಗೆ ಎತ್ತಿಟ್ಕೊಂಡಿರೋದು ಹಾಗೇ ಇರುತ್ತೆ. ಅದು ಆಮೇಲೆ ನಾವು ಎಣ್ಣೆ ಹಾಕಿದಾಗ ಮೇಲೆ ಮಿಕ್ಸಿಂಗಿಗೆ ಮಾಡ್ಕೊಳ್ಳೋವಾಗ ಬೇಕಾಗಿರೋದು ಎಣ್ಣೆ ಒಂದು ಬಾಣಲಿಗೆ ಹಾಕ್ಕೊಂಡಿರ್ತೀವಲ್ಲ, ಅದಾದಮೇಲೆ ಇದು ಪಲಾವ್ ಎಲೆ, ಮರಾಠಿ ಮೊಗ್ಗು, ಇದು ಸ್ಟೋನ್ ಅಂತಾರೆ ಇದನ್ನು, ಮತ್ತು ಯಾಲಕ್ಕಿ ಗೊತ್ತಲ್ಲ ನಿಮ್ಗಳಿಗೆ, ಅದ್ರದ್ದು ಟೇಸ್ಟ್ ಸ್ಮೆಲ್ದೋಗೋಸ್ಕರ ಇದ್ರದ್ದು ಮಾಡೋದಲ್ವ, ಅದಕ್ಕೆ ನಾನು ಒಂದನ್ನು ಯಾಲಕ್ಕಿ ಬಿಡಿಸಿದ್ದೀನಿ, ಇನ್ನೂ ಒಂದನ್ನು ಹಾಗೆ ಇಟ್ಟಿದ್ದೀನಿ. ಹಂಗಾಗಿ ಅದ್ರದ್ದು ಟೇಸ್ಟ್ ಚೇಂಜ್ ಆಗಲಿ ಅಂತ. ಅದು ಆಮೇಲೆ ಒಂದು ಗಾತ್ರದ ನಿಂಬೆಹಣ್ಣು ಈ ಸೈಜ್ದು, ಇದಕ್ಕಿಂತ ದಪ್ಪ ಇದೆ ಅಂದರೆ ಒಂದು ಅರ್ಧ ಹಾಕ್ಕೊಳ್ಳಿ. ಇದೇ ಸೇಮ್ ಸೈಜ್ ಅಷ್ಟೇ ನಿಮಗೆ ಸಿಕ್ಕಿದ್ರೆ ಇಷ್ಟು ಒಂದು ಪೂರ ಹಾಕ್ಬಿಡಿ ನಿಂಬೆಹಣ್ಣು. ಇಲ್ಲ ಅಂದರೂ ನಿಂಬೆಹಣ್ಣು ಸ್ಕಿಪ್ ಮಾಡ್ತೀರಾ, ನಿಮ್ಗೆ ಇಷ್ಟ ಆಗಲ್ಲ ಅನ್ನೋರು ಆದರೆ ಕರ್ಡ್ ಹಾಕ್ಕೊಳ್ಳಿ, ಮೊಸರು ಹಾಕ್ಕೋಬೋದು, ನಿಂಬೆಹಣ್ಣು ಸಿಕ್ಕಿಲ್ಲ ಅಂದರೆ ಮಾತ್ರ. ಇದು ಎಲ್ಲ ದಪ್ಪ ಗಾತ್ರದ ಈರುಳ್ಳಿ ಇಟ್ಕೊಂಡಿದ್ದೀನಿ, ಇದನ್ನೆಲ್ಲ ಚಾಪ್ ಮಾಡಬೇಕು. 4 ಈರುಳ್ಳಿ ಇಟ್ಕೊಂಡಿದ್ದೀನಿ, ಕಟ್ ಮಾಡಿ ಇದರದ್ದು ಮಾಡಬೇಕಾಗತ್ತೆ. ಆಮೇಲೆ ಲಾಸ್ಟಿಗೆ ಇದೆಲ್ಲ ಆಮೇಲೆ ಮಶ್ರೂಮ್ ಜಾಸ್ತಿ ಹೊತ್ತು ನೀರಲ್ಲಿ ಬಿಟ್ಟಿದ್ರೆ ಕಪ್ಪಾಗಿಬಿಡುತ್ತಲ್ವ, ಅದಕ್ಕೆ ಇದನ್ನೆಲ್ಲ ಕ್ಲೀನ್ ಮಾಡಿ ಒಂದು ಮಶ್ರೂಮ್ನ ನಾನು 2 ಭಾಗಕ್ಕೆ ಮಾಡಿಕೊಂಡು ಮಾಡಿರೋದಾಗಿದೆ. ಅದು ಆಮೇಲೆ ಇದನ್ನು ತೊಳ್ಕೊಂಡು ಬಿಡಬೇಕು. ಈ ಮಸಾಲೆ ಎಲ್ಲ ರೆಡಿ ಆಗಿದ್ದಾಗಮೇಲೆ ಇದನ್ನು ನಾನು ನೀರಲ್ಲಿ ತೊಳೆದಿಡ್ತೀನಿ. ಯಾಕೆ ಅಂದರೆ ನೀರಲ್ಲಿ ತೊಳೆದಿದ್ದ ಹಾಗಿದ್ದು ಇಮಿಡಿಯೇಟ್ ಅದು ಕಪ್ಪಗೆ ತಿರುಗಿಬಿಡುತ್ತಲ್ಲ, ಅದಕ್ಕೋಸ್ಕರ. ಇದ್ರ ಮೇಲೆ ನಾನು ಈಗ ಕುಕ್ಕರಲ್ಲಿ ಹೇಗೆ ಮಾಡೋದು ಹೇಗೆ ಅದರದ್ದು ಅಂತ ಪ್ರೊಸೀಜರ್ ತೋರಿಸ್ಕೊಡ್ತೀನಿ, ಬನ್ನಿ. ರುಚಿಗೆ ತಕ್ಕಷ್ಟು ಉಪ್ಪು ಬೇಕು, ಎಣ್ಣೆ, ತುಪ್ಪ. ಇದು ತುಪ್ಪದ್ದು ಬಂದುಬಿಟ್ಟು ನಿಮಗೆ ಒಂದು 10ರಿಂದ 15 ಸ್ಪೂನು, ಇದು ಸಮಾನ ಅದರಷ್ಟೇ ಈಕ್ವಲ್ ರೇಷಿಯೋಲೆ ಎಣ್ಣೆನೂ ಅಷ್ಟೇ ತೊಗೋಬೇಕು. ಮತ್ತು ಅಕ್ಕಿ ಬಂದುಬಿಟ್ಟು ನಮ್ಮ ಮನೇಲಿ ಈ ಗ್ಲಾಸ್ ಇದೆಯಲ್ಲ, ಈ ಗ್ಲಾಸ್ ಅಳತೆ ಅಕ್ಕಿ 3 ಸಲ ಹಾಕ್ತಾಯಿದ್ದೀನಿ. 3 ಗ್ಲಾಸ್ ಅಕ್ಕಿ ಇಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ನೋಡಿ ಆಲ್ರೆಡಿ.
ಇದನ್ನು ನಿಮಗೆ ತೋರಿಸೋದಕ್ಕೋಸ್ಕರ ಅಂತ ಒಂದನ್ನು ಮಾತ್ರ ಹಾಗೆ ಇಟ್ಟಿದ್ದೀನಿ ಇದರಷ್ಟು. ಇದನ್ನು ತೊಳಿಬೇಕಾಗತ್ತೆ. ನಾನು ಈಗಲೇ ತೊಳೆದಿಲ್ಲ, ಎಷ್ಟು ಬೇಕು ಅಕ್ಕಿ ಅಷ್ಟನ್ನು ಇಟ್ಕೊಂಡಿದ್ದೀನಿ. ಬಾಸುಮತಿ ಅಕ್ಕಿ ಯೂಸ್ ಮಾಡೋರು ಮಾಡ್ಕೋಬಹುದು, ಇಲ್ಲ ಅಂದ್ರೆ ಮನೇಲಿ ಯಾವ್ದು ಯೂಸ್ ಮಾಡ್ತೀವಿ ಅಕ್ಕಿ ಅದನ್ನು ನೋಡಿಕೊಂಡು ಅದರಲ್ಲೇ ಒಂದೇ ಇದ್ದರೆ ಅಷ್ಟರಲ್ಲೂ ಮಾಡೋದಕ್ಕಾಗತ್ತೆ. ನಾನು ಇಲ್ಲೆಲ್ಲ ಆಮೇಲೆ ಪೇಸ್ಟ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ, ಮಿಕ್ಸಿಗೆ ಗ್ರೈಂಡ್ ಮಾಡಿಕೊಂಡು. ಆ ಮಿಕ್ಸಿಗೆ ಅದು ಜಾರ್ದು ಇಲ್ಲೇ ಇಟ್ಕೊಂಡಿದ್ದೀನಿ, ಯಾಕಂದರೆ ಅದರಲ್ಲಿ ನೀವು ಕಾಣಿಸುತ್ತಲ್ಲ ಮಸಾಲೆ, ನೀರು ಹಾಕೋವಾಗ ಅದನ್ನು ಯೂಸ್ ಮಾಡ್ಬೋದು ಅಂತ. ಇಷ್ಟು ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ಗಳದ್ದು ಅದು ಹಾಗಾದ್ಮೇಲೆ ಇಷ್ಟೆಲ್ಲ ಆಗಿದ್ದಾದಮೇಲೆ ಇನ್ನು ನಾವು ಕುಕ್ಕರ್ ಇಟ್ಟು ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ. ಸ್ಟವ್ ಹಂಚ್ಕೊಳ್ಳೋಣ. ಅದ್ರ ಮೇಲೆ ಕುಕ್ಕರ್ ಇಟ್ಟಿದ್ದೀನಿ. ಇದು 5 ಲೀಟರ್ಸ್ ಕುಕ್ಕರು, ಪ್ರೆಸ್ಟೀಜ್ದೇನೆ. ಇದು ತೊಳೆದಿದ್ದೀನಲ್ವಾ, ಅದಕ್ಕೋಸ್ಕರ ಆ ನೀರಿನ ಅಂಶ ಏನೇನಿದೆ ಎಲ್ಲ ಹೇಳ್ಕೊಳ್ಳಿ ಅನ್ನೋದಕ್ಕೋಸ್ಕರ ನಾನು ಹೈ ಫ್ಲೇಮ್ ಇಟ್ಟಿದ್ದೀನಿ. ಅದು ಆಗಿದ್ದಾಮೇಲೆ ಫುಲ್ ಡ್ರೈ ಆಯಿತು ಅಂದಾಗಮೇಲೆ ಇನ್ನು ತುಪ್ಪ ಎಣ್ಣೆ ಎಲ್ಲ ಹಾಕ್ಕೊಳ್ಳೋದಾಗುತ್ತೆ. ಇನ್ನು ಮಿಕ್ಕಿದ ಇಂಗ್ರೀಡಿಯೆಂಟ್ಸ್ ಎಲ್ಲ ನನ್ನ ಹತ್ರ ರೆಡಿ ಇದೆ ಅಲ್ವಾ, ಬೇಗ ಮುಗಿಸ್ಬಿಡ್ಬೋದು. ನಿಮ್ಮ ಮನೆಗಳಲ್ಲೂ ಹೇಗೆ ಮಾಡಿದ್ರಿ ನೀವು ಅಂತ ನನಗೆ ಕಾಮೆಂಟ್ ಮುಖಾಂತರ ತಿಳಿಸಿ. ಇದು ಬಿಟ್ಟು ಇನ್ನು ಬೇರೆ ಥರ ಏನಾದರೂ ಮಾಡಿದ್ದೀರಾ, ಇಲ್ಲ ನಾನು ಮಾಡ್ತಾ ಇರೋ ವಿಡಿಯೋಗಳಲ್ಲಿ ರೆಸಿಪಿ ನಿಮ್ಗೆ ಇಷ್ಟ ಆಗಿ ನೀವುಗಳ ಮನೇಲಿ ಹೇಗೆ ಬಂದಿತ್ತು ಅಂತ ನನಗೆ ಶೇರ್ ಮಾಡಿದ್ರೆ ಬಹಳ ಖುಷಿ ಆಗುತ್ತೆ ನನಗೆ. ನನ್ನ ವಿಡಿಯೋ ನೋಡ್ತಿದ್ದೀರಾ ಅಂತ ನಾನು ನಂಬಿಕೆ ಮೇಲೆ ನಾನು ಇನ್ನೂ ಹಲವಾರು ರೆಸಿಪಿಗಳು ನಿಮಗೆ ತೋರಿಸ್ಕೊಡೋದಕ್ಕೆ ನನಗೆ ಒಂದು ಆಸಕ್ತಿ ಬರುತ್ತೆ, ಇಂಟ್ರೆಸ್ಟ್ ಆಗುತ್ತೆ ಮಾಡೋದಕ್ಕೆ. ಅದಕ್ಕೋಸ್ಕರ ನೋಡಿ, ಈಗ ಇನ್ನೂ ಅದು ಡ್ರೈ ಆಗಿಲ್ಲ, ಈ ಸೈಡೆಲ್ಲ ಪರವಾಗಿಲ್ಲ ಅಲ್ವಾ. ಫಸ್ಟು ತುಪ್ಪ ತೊಗೊಂಡಿದ್ದು ಅದು ಮೆಲ್ಟ್ ಹಾಕಬೇಕಾಗತ್ತಲ್ಲ, ಅದಕ್ಕೋಸ್ಕರ ತೊಗೊಂಡಿದ್ದ ತುಪ್ಪನ ಪೂರ ಹಾಕ್ಬಿಡೋಣ. ತುಪ್ಪ ಹಾಕಲಿಲ್ಲನೂ ಮಾಡ್ಬೋದು, ಬಟ್ ತುಪ್ಪ ಹಾಕಿದ್ರೆ ಅದೇ ಫ್ಲೇವರ್ ಚೇಂಜ್ ಆಗುತ್ತಲ್ವ, ಟೇಸ್ಟ್ ಎಲ್ಲ ಚೇಂಜ್ ಇರೋದಕ್ಕೋಸ್ಕರ ನಾನು ಹಾಕಿದ್ದೀನಿ. ತುಪ್ಪ ಎಣ್ಣೆ ಎರಡೂ ಈಕ್ವಲ್ ರೇಷಿಯೋಲೇ ಇರಬೇಕು. ಇಲ್ಲ ಅಂದವರು ನಾನು ಬರೀ ತುಪ್ಪದಲ್ಲೇ ಮಾಡ್ತೀನಿ ಅಂದರೂ ಅಷ್ಟೊಂದು ಬರಲ್ಲ. ಹಂಗಾಗಿ ನಾನು ಯಾವಾಗ ಮಾಡಿದ್ರೂ ಅಷ್ಟೇ ಇದು ಎರಡದು ಹಾಕ್ಬಿಟ್ಟೇ ಮಾಡ್ತೀನಿ. ಸ್ವಲ್ಪ ಎಣ್ಣೆ ಎಲ್ಲ ಜಾಸ್ತಿ ಹಾಕಿದರೆ ಒಂದು ಸ್ವಲ್ಪ ಟೇಸ್ಟ್ ಚೇಂಜ್ ಆಗುತ್ತೆ. ಅದಕ್ಕೋಸ್ಕರ ಎಣ್ಣೆ ಚೆನ್ನಾಗಿ ಕಾದಿದೆ, ಸಿಮ್ಮಲ್ಲೇ ಇಟ್ಕೊಂಡಿದ್ರಲ್ವ, ಹಾಗಾಗಿ ನೀಟಾಗಿ ಡ್ರೈನೂ ಆಗಿದೆ. ಈಗ ಇದ್ದಿದ್ದು ಪಲಾವ್ ಎಲೆ ಎಣ್ಣೆ ಹಾಕಿದ್ದಾಮೇಲೆ ಏನೇನು ಗ್ರೈಂಡ್ ಮಾಡ್ಕೋಬೇಕಾಗಿರುತ್ತೆ ಅದನ್ನೆಲ್ಲ ಹಾಕ್ಬಿಡೋಣ. ಪಲಾವ್ ಎಲೆದು ಬಂದ್ಬಿಟ್ಟು ಸ್ವಲ್ಪ ಲೈಟ್ ಬ್ರೌನಿಷ್ ಆಗಿ ಟರ್ನ್ ಆಗಲಿ, ಹಂಗಾಯಿತು ಅಂದರೆ ಅದು ಕಾದಿರುತ್ತಲ್ಲ, ಅದಕ್ಕೋಸ್ಕರ ಚೆನ್ನಾಗಿ ರೋಸ್ಟ್ ಆಗಿದೆ ಅನ್ನೋದಕ್ಕೋಸ್ಕರ ಗೊತ್ತಾಗುತ್ತೆ, ಮತ್ತು ಕಾದು ಇದೆ ಅನ್ನೋದಾಗುತ್ತೆ. ಅದಕ್ಕೋಸ್ಕರ ಎಲೆದು ನೋಡಿ ನಾನೇನು ಕಟ್ ಮಾಡಿಲ್ಲ, ಎಷ್ಟೆಷ್ಟು ದೊಡ್ಡದಾಗಿದೆ ಹಾಗೆ ಹಾಕಿದ್ದೀನಿ, ಅದು ಸಿಕ್ಕಲಿ ಅನ್ನೋದಕ್ಕೋಸ್ಕರನೇ ಆ ಥರ ಮಾಡಿರೋದು. ಇವಾಗ ಆಗಿದೆ ಅಲ್ವಾ, ಮರಾಠಿ ಮೊಗ್ಗದು ಎಲ್ಲ ಇಟ್ಕೊಂಡಿದ್ರಲ್ವ, ಅದನ್ನು ಹಾಕ್ಕೊಂಡು ಬಿಡೋದಾಗುತ್ತೆ. ಅದು ಸ್ವಲ್ಪ ಬಾಡಿಸ್ಬೇಕಾಗತ್ತೆ, ಬಿಟ್ಟರೆ ಹಾಗೇ ಇದಾಗ್ಬಿಡುತ್ತಲ್ಲ, ಅದಕ್ಕೋಸ್ಕರ. ಯಾಲಕ್ಕಿ, ಸ್ಟೋನ್ದು ಅದು ಇದಿದ್ದೆಲ್ಲ ಹಾಕ್ಬಿಡೋದಾಗುತ್ತೆ. ಹಾಕ್ಬಿಟ್ಟು ಒಂದು 2 ನಿಮಿಷಕ್ಕೆ ಹಿಂಗೆ ಬಾಡಿಸ್ಬಿಡೋಣ, ಯಾಕಂದರೆ ಸೀದೋದ್ರೂ ಟೇಸ್ಟೇ ಚೇಂಜ್ ಆಗಿಬಿಡೋದು, ಪೂರ ಎಲ್ಲ ವೇರಿ ಆಗುತ್ತಲ್ಲ, ಅದಕ್ಕೋಸ್ಕರ. ಈರುಳ್ಳಿ ಎಲ್ಲ 4 ಈರುಳ್ಳಿನ ಈ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀನಲ್ಲ ಹಾಕ್ಬಿಡೋಣ. ನಿಮಗೆ ಮಧ್ಯ ಅದು ಶಬ್ದ ಕೇಳಿಸ್ಬೋದು, ಅದು ಎಕ್ಸಾಸ್ಟ್ ಫ್ಯಾನ್ ಹಾಕಿರ್ತೀನಲ್ಲ, ಅದಕ್ಕೋಸ್ಕರ. ಒಬ್ಬೊಬ್ಬರು ಅರಿಶಿನ ಹಾಕ್ಕೊಳ್ತಾರೆ, ಹಾಕ್ಲಿಲ್ಲನೂ ಸ್ಕಿಪ್ ಮಾಡ್ಕೊಳ್ಳಬಹುದು. ಇದು ಫುಲ್ ಇದು ಅಷ್ಟೇ, ಈರುಳ್ಳಿ ಚೆನ್ನಾಗಿ ಬೇಯ್ದಷ್ಟು ನಮಗೆ ಅದು ಟೇಸ್ಟ್ ಚೇಂಜ್ ಆಗ್ತಾ ಹೋಗುತ್ತೆ. ಆಗಲಿ, ಅದು ಲೈಟ್ ಬ್ರೌನ್ ಆಗೋವರೆಗೂ ರೋಸ್ಟ್ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ಕಲಿಸ್ಕೊಳ್ಳೋವಾಗ ನಾನು ಸಿಮ್ಮಲ್ಲೇ ಇಟ್ಕೊಂಡಿರ್ತೀನಿ, ನೋಡ್ಬೋದು ನೀವು, ಸಿಮ್ಮಲ್ಲೇ ಇಟ್ಕೊಂಡಿದ್ದೀನಿ. ಯಾಕಂದ್ರೆ ಜೋರಾಗಿ ಹಿಟ್ಟು ಕಲಸೋವಾಗ ಮಾಡಬೇಕು ಅಂದಾಗ ಕಷ್ಟ ಆಗುತ್ತಲ್ವ, ಅದಕ್ಕೆ ಸಿಮ್ಮಲ್ಲ ಅಂದರೆ ಸೀದೋಗೋ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ. ಅದಕ್ಕೋಸ್ಕರ ಅದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರನೇ ನಾನು ಸಿಮ್ಮಲ್ಲಿ ಇಟ್ಕೊಂಡು ಬಿಡ್ತೀನಿ. ಇದನ್ನು ನೀಟಾಗಿ ಕಲಿಸ್ಬೇಕಲ್ವಾ,
ಇದನ್ನು ಜೋರಾಗಿ ಕಲ್ಸೋಕ್ಕೆ ಹೋದರೂ ಹಾಗಾಗಿ ಬಿಟ್ಕೊಳ್ಬಿಡತ್ತೆ, ಮುರಿದೋಗುತ್ತೆ. ಅದಕ್ಕೋಸ್ಕರ ನೋಡ್ಕೊಂಡು ಹಾಕ್ಕೋಬೇಕಾಗತ್ತೆ. ಈಗ ಸಿಮ್ಮಲ್ಲಿ ಇದ್ದಂಗೆ ನಾವೆಲ್ಲನೂ ಒಂದ್ಸಲ ನೀಟಾಗಿ ಕಲಸಿ ಶಫಲ್ ಮಾಡಿದ್ದೀವಲ್ಲ, ಇದು ಮಾಡಿದ್ದ ಹಾಗಿದ್ದು ಇಮಿಡಿಯೇಟು ನಾವು ಇಟ್ಟಿರೋ ಮಸಾಲೆಗಳೆಲ್ಲ ಹಾಕಿಬಿಟ್ರೆ ಅವಾಗೇನು ಆಗುತ್ತೆ, ಆ ಮಶ್ರೂಮ್ಗೆ ಹಿಡಿಯುತ್ತೆ. ನಾವು ತಿನ್ನೋವಾಗ ಅದು ಸಪ್ಪೆ ಇರಲ್ಲ, ಎಲ್ಲ ಮಸಾಲೆದು ಹಿಡಿಯುತ್ತೆ. ನಾನು ಮಿಕ್ಸಿಗೆ ಗ್ರೈಂಡ್ ಮಾಡ್ಕೊಂಡಿದ್ದೀನಲ್ವ, ಅದೆಲ್ಲ ಒಂದು ಬೌಲಲ್ಲಿ ಇಟ್ಕೊಂಡಿದ್ದೆ, ಅದನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಇರೋದು ಟೊಮೊಟೊದು ಇದು ಎಲ್ಲ ನಾನು ಸಪ್ರೇಟಾಗಿ ಮಾಡ್ಕೊಳ್ಳಿ ಅಂದಿದ್ನಲ್ಲ, ಈರುಳ್ಳಿ ಟೊಮೊಟೊ ಎಲ್ಲ. ಹಾಗಾಗಿ ನಾನು ಬೇರೆ ಬೇರೆ ಇಟ್ಕೊಂಡು ಬಟ್ಲಲ್ಲಿ ಹಾಕ್ತಾ ಇರೋದಾಗಿದೆ. ಇದು ಇವಾಗ ಪೂರಾ ಸೆಮಿ ಹಾಕಬೇಕು, ಯಾಕಂದರೆ ಈಗ ಮಶ್ರೂಮಲ್ಲಿ ನಾನು ನೀರು ಹಾಕಲಿಲ್ಲನೇ ಗ್ರೈಂಡ್ ಮಾಡಿರೋದು. ಇದು ಕೊತ್ತಂಬರಿ ಟೊಮೊಟೊ ಇದರಲ್ಲೇ ನೀರು ಬಿಟ್ಕೊಂಡಿರತ್ತಲ್ಲ, ಅಷ್ಟೇ ನೀರಲ್ಲೇ ನಾನು ಗ್ರೈಂಡ್ ಮಾಡ್ಕೊಂಡಿರೋದೆಲ್ಲನೂ. ಅದಕ್ಕೆ ನನಗೆ ಮಿಕ್ಸಿಗೆ ಗ್ರೈಂಡ್ ಮಾಡೋದಕ್ಕೆ ಜಾರ್ಗೆ ಒಂಚೂರು ನೀರು ಹಾಕಲಿಲ್ಲನೇ ಹಾಗೆ ಮಾಡಿದ್ದೀನಿ. ಬೇಕು ಅಂದರೆ ಒಂಚೂರು ನೀರು ಹಾಕ್ಕೊಳ್ಳಿ, ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ. ಯಾಕಂದರೆ ಮಶ್ರೂಮಲ್ಲೂ ತಿರ್ಗಾ ನೀರು ಬಿಟ್ಕೊಳ್ಳುತ್ತಲ್ವ, ಆವಾಗ ನಾವು ಅಳತೆ ಗೊತ್ತಾಗಲ್ಲ. ಅಲ್ಲಿ ಎಲ್ಲ ಜಾಸ್ತಿ ಹಾಕಿಬಿಟ್ರೆ ಇಲ್ಲಿ ಎಷ್ಟು ಹಾಕಬೇಕು ಅನ್ನೋ ರೇಷಿಯೋ ಅಲ್ಲಿ ವ್ಯತ್ಯಾಸ ಆದಾಗ ಅದು ಅನ್ನ ಆಗಿರಲ್ಲ, ಇಲ್ಲಾಂದರೆ ಸೀದೋಗಂಗೆ ಆಗಿರುತ್ತೆ, ಕರೆಕ್ಟ್ ಪರ್ಫೆಕ್ಟಾಗಿ ಬರೋದಕ್ಕೆ ಹೋಗಲ್ಲ. ಅದಕ್ಕೋಸ್ಕರ ಅದನ್ನೆಲ್ಲ ಅವಾಯ್ಡ್ ಮಾಡೋದಕ್ಕೋಸ್ಕರ ಇದನ್ನು ಸಿಮ್ಮಲ್ಲೇ ಇಟ್ಬಿಡೋಣ 15 ನಿಮಿಷ. ಆಗಾಗ ಕೈ ಆಡಿಸ್ಬೇಕಾಗತ್ತೆ ಈ ಥರ. ಅದನ್ನು ಫುಲ್ಲು ಹಾಗೆ ಬಿಡಲಿಲ್ಲ, ಈ ಥರ ತಿರುಗಿಸ್ತಿದ್ರೆ ಆವಾಗ ಏನಾಗುತ್ತೆ, ಅದು ಸೀದೋದು ಇಲ್ಲ, ಮಶ್ರೂಮ್ಗೂ ಚೆನ್ನಾಗಿ ಮಸಾಲೆ ಅಂಟುತ್ತೆ. ಅಂಟಿದೆ ಅನ್ನೋವರೆಗೂ ನಾನು ನೀರು ಹಾಕೋಕ್ಕೆ ಹೋಗೋದಿಲ್ಲ, ಅದರಲ್ಲೇ ಬೇಯಿಸ್ಕೊಳ್ತೀನಿ. ನೀರು ಹಾಕೋ ಮುಂಚೆನೇ ಎಲ್ಲ ಟೇಸ್ಟು ಇದು ಎಲ್ಲ ನೋಡ್ಕೋಬೇಕಲ್ಲ, ಅದಕ್ಕೋಸ್ಕರ ಇದು ಆಗಲಿ. ಬನ್ನಿ, ಇದು ಚೆನ್ನಾಗಿ ಬೆಂದು ಆಗಲಿ. ತೀರಾ ಗಟ್ಟಿ ಸೆಮೀದು ಹಾಕ್ತಾ ಇದೆ ಅಂದಾಗ ಅವಾಗ ಟೇಸ್ಟ್ ಎಲ್ಲ ನೋಡೋದಕ್ಕೆ ಹೋಗೋಣ. ಉಪ್ಪು ಖಾರ ಎಲ್ಲ ನಾನು ಹೇಳಿದ್ನಲ್ಲ ಚೆಕ್ ಮಾಡಬೇಕು ಅಂತ, ಎಲ್ಲ ಕರೆಕ್ಟಾಗಿ ಬಂದಿದೆ. ಇನ್ನೊಂದು 5 ನಿಮಿಷ ಇದೇ ಥರ ಕುದೀಲಿ. ಹಾಗಿದ್ದ ಆಮೇಲೆ ನಾವು ಅಕ್ಕಿ ಅಷ್ಟೊತ್ತಿಗೆ ತಳ್ಕೊಳ್ತೀನಿ, ಅಕ್ಕಿ ಹಾಕಿಬಿಡೋದಕ್ಕೆ ಸರಿ ಹೋಗುತ್ತೆ. ಉಪ್ಪು ಖಾರ ಎಲ್ಲ ನೋಡಿದೆ, ಒಂಚೂರು ಮುಂದಿದೆ ಅನಿಸ್ತಾ ಇದೆ. ಯಾಕಂದರೆ ನೀರು ಹಾಕ್ತೀವಲ್ವ, ಆವಾಗ ಕರೆಕ್ಟಾಗಿ ಸರಿ ಹೋಗುತ್ತೆ ಅನ್ನೋದಕ್ಕೋಸ್ಕರ ನಾನು ಅದನ್ನು ಏನೂ ಇದು ಮಾಡ್ತಾಯಿಲ್ಲ. ನೀರು ಹಾಕೋಮೇಲೆ ಒಂದು ಟೇಸ್ಟ್ ಆಗುತ್ತಲ್ವ. ಈ ಅಳತೆಯಲ್ಲೇ 3 ಗ್ಲಾಸ್ ಅಕ್ಕಿ ತೊಗೊಂಡಿದ್ದಲ್ವ, ಅದಕ್ಕೆ ಇವಾಗ ಕಾದಿರೋ ನೀರು ಮಾಡ್ಕೋತಾ ಇದ್ದೀನಿ. ಅದೇ ಪಕ್ಕದಲ್ಲೇ ಕಾದಿರೋದಕ್ಕೆ ನೀರು ಇಟ್ಕೊಂಡಿದ್ದೆ, ಅದಕ್ಕೋಸ್ಕರ ಕಾದಿರೋ ನೀರು ಹಾಕ್ತಾಯಿದ್ದೀನಿ. ಈಗ 3 ಗ್ಲಾಸ್ ಅಕ್ಕಿಗೆ ನಾನು 5 ಗ್ಲಾಸ್ ನೀರು ಹಾಕ್ತೀನಿ. ಯಾಕಂದರೆ ಮಶ್ರೂಮಲ್ಲಿ ಇದರಲ್ಲಿ ಆಮೇಲೆ ಅದು ಒಂದು ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಳೋವಾಗ ಎಲ್ಲ ಆಗಿರುತ್ತಲ್ಲ, ಅದಕ್ಕೋಸ್ಕರ ನಾನು ಹಾಗಿದೆ. 5 ಗ್ಲಾಸ್ ಹಾಕಿದ್ದೀನಿ ನೋಡಿ, 5 ಗ್ಲಾಸ್ ಹಾಕಿರೋದಾಗಿದೆ. ಅದ್ರ ಜೊತೆ ಇದನ್ನೆಲ್ಲ ಜಾರೆಲ್ಲ ಇಟ್ಕೊಂಡಿದ್ನಲ್ಲ, ಜಾರಲ್ಲಿ ಇದ್ದಿದ್ದ ಮಸಾಲೆ ಜೊತೆನೂ ಆಗಲಿ, ಇದಕ್ಕೇ ಆಗಲಿ ಅಂತ ಅದಕ್ಕೂ ಒಂಚೂರು ನೀರು ಹಾಕ್ಕೊಂಡು 5 ಗ್ಲಾಸ್ ಅಳತೆ ಇಟ್ಕೊಂಡಿರ್ತೀವಲ್ಲ, ಆ ನೀರನ್ನೇ ಅದಕ್ಕೂ ಯೂಸ್ ಮಾಡಿಕೊಂಡು ಇದಕ್ಕೆ ಹಾಕಿರೋದಾಗಿದೆ. ಈಗ ಇದು ಒಂದು ಸ್ವಲ್ಪ ಚೆನ್ನಾಗಿ ಕುದಿ ಬರಲಿ. ಆಮೇಲೆ ತೊಳೆದಿಟ್ಕೊಂಡಿದ್ದೀನಿ ಆಲ್ರೆಡಿ ಅಕ್ಕಿನ, ಅದನ್ನು ಹಾಕ್ಕೊಂಡು ಬಿಡ್ತೀನಿ. ಆಗಲೇ ಕುದೀತಾ ಬಂತಲ್ಲ, ಹಾಗೆ ಬರಲಿ. ಬಂದಿದ್ದಾಗಾಮೇಲೆ ಅವಾಗ ತಿರ್ಗಾ ಒಂದ್ಸಲಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ನೋಡಿಕೊಂಡು ಆಮೇಲೆ ಅಕ್ಕಿ ಹಾಕ್ಕೊಂಡು ವಿಸಿಲ್ ಇದು ಮಾಡಿ ಲಿಡ್ ಕ್ಲೋಸ್ ಮಾಡಿ ವಿಸಿಲ್ ಹಾಕ್ಬಿಡೋಣ. ನೋಡಿ ಚೆನ್ನಾಗಿ ಕುದಿ ಬರ್ತಿದೆ ನೀರು ಹಾಕಾದ್ಮೇಲೂ. ಈಗ ಫೈನಲ್ ಆಗಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಇಲ್ವಾ ಅಂತ ನೋಡ್ಕೊಂಡು ಬಿಡೋಣ. ಆ ಕಡೆ ಈ ಕಡೆ ಇದ್ದಿದ್ದು ಅಂಟಿರೋ ಮಸಾಲದು ಎಲ್ಲನೂ ಒಂದೇ ಹದಕ್ಕೆ ಮಾಡ್ತಾಯಿದ್ದೀನಿ. ಇವಾಗ ನೋಡಿಬಿಡೋಣ ಬನ್ನಿ. ಹೆಂಗಿದ್ರು ಕುದ್ದಿದೆ ಅಲ್ವಾ, ಸಾಕಾಗತ್ತೆ. ನೋಡಿಬಿಡೋಣ. ಅದ್ರ ಮಧ್ಯದಲ್ಲಿ ಸಿಮ್ಮಲ್ಲಿ ಇಟ್ಕೊಂಡ್ಬಿಡೋಣ. ಸಿಮ್ಮಲ್ಲಿ ಇಟ್ಕೊಂಡು ನೋಡೋದಕ್ಕೂ ನೋಡಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿತ್ತು. ಅಕ್ಕಿ ತೊಳೆದಿಟ್ಟಿದ್ನಲ್ಲ ಅದನ್ನು ಹಾಕ್ಬಿಟ್ಟಿದ್ದೀನಿ. 3 ಗ್ಲಾಸ್ ಅಕ್ಕಿದೂ ನೀರು ಇದು ಎಲ್ಲ ಆಗಿದೆ. ಇನ್ನು ಲಿಡ್ ಕ್ಲೋಸ್ ಮಾಡಿ ವಿಸಿಲ್ ಹಾಕ್ಸ್ಬೇಕು ಅಷ್ಟೇ.
ಎಲ್ಲನೂ ಕರೆಕ್ಟಾಗಿ ಹಾಕ್ಕೊಂಡಿದ್ದೀವಲ್ಲ, ಹೀಗೆಲ್ಲ ಕರೆಕ್ಟಾಗಿದೆ. ಮತ್ತು ಇದು 1ರಿಂದ 2 ವಿಸಿಲ್ ಸಾಕು, ಯಾಕಂದರೆ ನಾನು ಬಿಸಿನೀರಲ್ವ ಹಾಕಿರೋದು, ಅದಕ್ಕೋಸ್ಕರ 1 ವಿಸಿಲಲ್ಲೂ ಮುಗ್ದೋಗಿರುತ್ತೆ. ಇನ್ನೊಂದು ಚೂರು ತೀರಾ ಹುಡಿ ಬೇಡ ಅನ್ನೋರು 2 ವಿಸಿಲ್ ಬಂದಾದಮೇಲೆ ಆಫ್ ಮಾಡಿಬಿಡಿ. ನಾನು ಲಿಡ್ ಕ್ಲೋಸ್ ಮಾಡಿ ವಿಸಿಲ್ ಹಾಕಿದ್ದೀನಿ. ಹೇಗೆ ಬಂದಿದೆ ಅಂತ ಆಮೇಲೆ ನೋಡೋಣ ಬನ್ನಿ. ನಾನು ಒಂದೇ ವಿಸಿಲ್ಗೆ ಆಫ್ ಮಾಡಿದೆ, ತಣ್ಣಗೂ ಆಗಿದೆ ನೋಡಿ. ಈಗ ತೆಗೆದು ನೋಡೋಣ ಹೇಗೆ ಅಂತ. ನಾನು ಯಾವಾಗೂ ಈ ಬಿಸಿ ಇರುತ್ತಲ್ಲ, ಲಿಡ್ ಓಪನ್ ಮಾಡಿಬಿಡ್ತೀನಿ. ಈ ಬಿಸಿ ಇದ್ರದ್ದು ಆಗಿರುತ್ತಲ್ಲ, ಈ ಇದಕ್ಕೇ ಒಂಚೂರು ನಿಂಬೆಹಣ್ಣು ಮೇಲೆ ಹಾಕಿಬಿಟ್ಟು ಎಲ್ಲ ಪೂರ ಕಲಸಿ, ನಾನು ಇದರದ್ದೆಲ್ಲ ಬೀಜ ಇದ್ದಿದ್ದೆಲ್ಲ ನಾನು ಆಗಲೇ ತೆಗೆದಿದ್ದೆ, ಅದಕ್ಕೋಸ್ಕರ ಈಗ ಹಾಗೆ ಹಾಕ್ತಾಯಿದ್ದೀನಿ. ಬೀಜ ಇದ್ದರೆ ನೀವುಗಳು ಸ್ಪೂನಲ್ಲಿ ಇಟ್ಕೊಂಡು ಹೆಲ್ಪಲ್ಲಿ ಹಾಕ್ಕೊಳ್ಳಿ. ಆಗ ಬೀಜನ ಬಿಸಾಕ್ಬೋದು, ಬರೋ ರಸದ್ದು ಇದನ್ನು ನೀವು ಹಾಕೋಬೋದು. ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಪೂರ ಇದರದ್ದು ಎಲ್ಲ ಮಿಕ್ಸ್ ಮಾಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಬಿಸಿ ಇದರಲ್ಲೇ ಫುಲ್ಲು ಮಾಡಿದಾಗ ಎಲ್ಲ ಮಸಾಲೆನೂ ಅಂಟ್ಕೊಳ್ಳುತ್ತಲ್ಲ, ಸರಿ ಹೋಗುತ್ತೆ. ಇದು ಬಂದ್ಬಿಟ್ಟು ಎಲ್ಲ ಹೋಮ್ ಮೇಡ್ ರೆಸಿಪಿಲೇ ಮಾಡಿದ್ದೀನಿ. ಯಾವುದೂ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆಗಲಿ ಇಲ್ಲ ಪೌಡರ್ಸ್ ಯಾವುದು ಯೂಸ್ ಮಾಡಲಿಲ್ಲ. ಮನೇಲಿರೋ ಇದರದ್ದೇ ನ್ಯಾಚುರಲಾಗಿ ಮಾಡಿದ್ದೀನಿ. ಹೋಮ್ ಮೇಡ್ ಬಿರಿಯಾನಿ ಇದು, ಮಶ್ರೂಮ್ ಬಿರಿಯಾನಿ ಅಂತ ಹೇಳ್ಬೋದು. ಇದನ್ನು ನಿಮ್ಮ ಮನೆಗಳಲ್ಲೂ ಟ್ರೈ ಮಾಡಿ, ಹೇಗೆ ಬಂದಿತ್ತು ಅಂತ ನನಗೆ ಕಾಮೆಂಟ್ ಮುಖಾಂತರ ತಿಳಿಸಿ. ಈ ವಿಡಿಯೋ ಎಲ್ಲ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಫಸ್ಟ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದಕ್ಕೂ ಹಿಂದೆದು ಬಂದುಬಿಟ್ಟು ಅದು ದೊನ್ನೆ ಬಿರಿಯಾನಿ, ಇದು ಹೋಮ್ ಮೇಡ್ ಮಶ್ರೂಮ್ ಬಿರಿಯಾನಿ ಅಂತ. ಅದು ಮಾಡೋದು ಬೇರೆದಾಗಿತ್ತು, ಇದು ಬೇರೆ ಆಗಿತ್ತು. ಹಾಗಾಗಿ ಯಾವುದನ್ನು ಸ್ಕಿಪ್ ಮಾಡಲಿಲ್ಲ, ಲಾಸ್ಟ್ವರೆಗೂ ವಿಡಿಯೋನ ವಾಚ್ ಮಾಡಿ ನಂಗೆ ಇದೇ ಥರ ಪ್ರೋತ್ಸಾಹ ಕೊಡ್ತಾಯಿರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಅವ್ರಿಗೆಲ್ಲ ಶೇರ್ ಮಾಡಿ, ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ನೆಕ್ಸ್ಟ್ ವಿಡಿಯೋಲಿ ನಿಮ್ಮನ್ನ ಭೇಟಿ ಹಾಕ್ತೀನಿ. ಸ್ಟೇ ಟ್ಯೂನ್.